ಭಟ್ಕಳದಲ್ಲಿ ಮುರೀನ್ಕಟ್ಟೆ ಧ್ವಂಸಕ್ಕೆ ಹಿಂದೂ ಕಾರ್ಯಕರ್ತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ರಾತ್ರೋರಾತ್ರಿ ಮುರೀನ್ಕಟ್ಟೆ ಪುನರ್ ನಿರ್ಮಾಣಕ್ಕೆ ಹಿಂದೂ ಕಾರ್ಯಕರ್ತರು ಲಗ್ಗೆ ಇಟ್ಟಿದ್ರು. ಮುರೀನ್ಕಟ್ಟೆ ಮರು ನಿರ್ಮಾಣಕ್ಕೆ ಬಂದವರನ್ನ ಪೊಲೀಸರು ಬಂಧಿಸಿದ್ದಾರೆ. ಒಂದ್ ಕಡೆ ಮರು ನಿರ್ಮಾಣ ಆಗಿದ್ದ ಮುರೀನ್ಕಟ್ಟೆಯನ್ನ ಮತ್ತೊಂದು ಕೋಮಿನ ಜನ ಧ್ವಂಸ ಮಾಡಿದ್ರು. ಅದನ್ನ ಮತ್ತೆ ನಾವು ಮರು ನಿರ್ಮಾಣ ಮಾಡ್ತೀವಿ ಅಂತ ಹಿಂದೂ ಮುಖಂಡರು ಬಂದಿರ್ತಾರೆ. ಈ ಸಂದರ್ಭದಲ್ಲಿ ಪರಿಸ್ಥಿತಿ ಮತ್ತಷ್ಟು ಬಿಗಡಾಯಿಸುತ್ತೆ ಅನ್ನೋ ನಿಟ್ಟಿನಲ್ಲಿ ಪೊಲೀಸರು ಅವರನ್ನ ವಶಕ್ಕೆ ಪಡೆದಿದ್ದಾರೆ. ಒಂದ್ ಕಡೆ ಮುರೀನ್ಕಟ್ಟೆಯನ್ನ ಧ್ವಂಸ ಮಾಡಿರುವಂತಹ ದೃಶ್ಯವನ್ನ ನೋಡ್ತಾ ಇದ್ದೀರಾ. ಮತ್ತೊಂದ್ ಕಡೆ ಅದನ್ನ ಮರು ನಿರ್ಮಾಣ ಮಾಡ್ತೀವಿ ಅಂತ ಬಂದವರನ್ನ ಪೊಲೀಸರು ವಶಕ್ಕೆ ಪಡೆದಿರುವಂತಹ ದೃಶ್ಯವನ್ನ ನೋಡ್ತಾ ಇದ್ದೀರಾ. ರಾಷ್ಟ್ರೀಯ ಹೆದ್ದಾರಿ ನಿರ್ಮಾಣದ ಸಂದರ್ಭದಲ್ಲಿ ಮುರೀನ್ಕಟ್ಟೆಯನ್ನ ಸ್ಥಳಾಂತರ ಮಾಡಲಾಗಿರುತ್ತೆ. ಸರ್ಕಾರಿ ಜಾಗದ 50 ಮೀಟರ್ ಅಂತರದಲ್ಲೇ ಮರು ನಿರ್ಮಾಣ ಮಾಡಿರ್ತಾರೆ. ನಿನ್ನೆ ಬೆಳಗ್ಗೆ ರಾತ್ರಿ ಆಗ್ತಿದ್ದಂತೆ ಅದನ್ನ ಮುಸ್ಲಿಂ ಸಮುದಾಯದವರು ಬಂದು ಉದ್ರಿಕ್ತರು ಬಂದು ಧ್ವಂಸ ಮಾಡಿರ್ತಾರೆ. ಹೀಗಾಗಿ ಸಾಕಷ್ಟು ಘರ್ಷಣೆ ನಡೆದಿದೆ. ಭಟ್ಕಳದಲ್ಲಿ ಮುರೀನ್ಕಟ್ಟೆ ಮರು ನಿರ್ಮಾಣ ವಿವಾದ. ಮುರೀನ್ಕಟ್ಟೆ ಒಡೆದ ಮುಸ್ಲಿಂ ಧರ್ಮೀಯರಿಗೆ ತಕ್ಕ ಪಾಠ ಕಲಿಸ್ತೇವೆ ಅಂತ ಹಿಂದೂ ಪರ ಸಂಘಟನೆ ಪಟ್ಟು ಹಿಡಿದಿದೆ. ಯಾರು ಅದನ್ನ ಧ್ವಂಸ ಮಾಡಿದ್ದಾರೋ ಅವರನ್ನ ಬಿಡೋದಿಲ್ಲ, ತಕ್ಕ ಪಾಠ ಕಲಿಸ್ತೀವಿ ಅನ್ನೋ ಮಾತನ್ನ ಹಿಂದೂ ಸಂಘಟನೆ ಮಾಡ್ತಾ ಇದೆ. ನಿನ್ನೆ ಸಾಕಷ್ಟು ಪ್ರತಿಭಟನೆ ನಡೆದಿದೆ. ಒಂದು ಪದ್ಧತಿ ಇದೆ, ಸಾಂಪ್ರದಾಯಿಕ ಪದ್ಧತಿ. ಏನು ಶಿರ್ಸಿ ಮಾರಿಕಾಂಬ ದೇವಸ್ಥಾನಕ್ಕೆ ನಮ್ಮ ಹರಕೆ ಅಂದರೆ ಹೊರೆ ಕಾಣಿಕೆ ಹೋಗ್ತದೆ. ಹೊರೆ ಅಂತ ಹೇಳಿದ್ರೆ ಈ ಮಕ್ಕಳ ಒಂದು ತೊಟ್ಟಿಲು ಮತ್ತು ಬೇರೆ ಬೇರೆ ಇಂಥ ವಸ್ತುಗಳೆಲ್ಲ ಹೊರೆ ಆಗಿ ಒಂದು ಕಡೆ ಸಾಗರದಿಂದ ಒಂದು ಕಡೆ ದಕ್ಷಿಣ ಕನ್ನಡದಿಂದ ಬರ್ತದೆ. ಅದು ಒಂದೊಂದು ಗ್ರಾಮವಾಗಿ ರಾಷ್ಟ್ರೀಯ ಹೆದ್ದಾರಿ ಮೂಲಕ ಒಂದೊಂದು ಅಲ್ಲಲ್ಲಿ ಶಕ್ತಿಪೀಠಗಳಿವೆ. ಅದೇ ರೀತಿ ನಮ್ಮ ಮುರೀನ್ಕಟ್ಟೆಯಲ್ಲೂ ಅದೊಂದು ಧಾರ್ಮಿಕ ಶಕ್ತಿಪೀಠ. ಅಲ್ಲಿ ಹೊರೆಯನ್ನು ಇಟ್ಟು ಪೂಜೆ ಮಾಡಿ ಆ ಗ್ರಾಮದವರು ಮತ್ತು ಮುಂದಿನ ಗ್ರಾಮಕ್ಕೆ ಕಳಿಸ್ತಾರೆ. ಈ ಥರ ಇರುವಂಥದ್ದು. ಆದರೆ ಇದು ಅನಾದಿ ಕಾಲದಿಂದ ಬಂದಂಥ ಪದ್ಧತಿ. ಇಲ್ಲಿಯ ಸ್ಥಳೀಯ ಮುಸ್ಲಿಮರಿಗೂ ಅದ್ರ ವಿಚಾರ ಗೊತ್ತಿದೆ, ಅದ್ರ ಶಕ್ತಿ ಏನು. ಅಲ್ಲಿ ಆದಷ್ಟು ಅಪಘಾತಗಳು ಆಗಿವೆ. ಅಲ್ಲಿ ಯಾವ್ಯಾವಾಗ ಅಲ್ಲಿ ಇರುವಂಥ ಮುರೀನ್ಕಟ್ಟೆ ತೊಂದರೆ ಆಗಿದೆ, ಆದಷ್ಟು ಅಪಘಾತಗಳಾಗಿವೆ. ಇದೆಲ್ಲ ಗೊತ್ತಿದ್ದು ಸಹ ಇವತ್ತು ಯಾರ್ಯಾರ್ದೋ ಮಾತು ಕೇಳ್ಕೊಂಡು ಇವತ್ತು 4-5 ಸಾವಿರ ಜನರನ್ನು ಸೇರಿಸಿ ಅದು ಅಧಿಕೃತವಾಗಿ ನಾವು ಕಟ್ಟಿದ್ದೇವೆ. ಯಾಕಂದರೆ ಸ್ಥಳಾಂತರ ಮಾಡಿರುವಂಥದ್ದು, ಯಾವುದೇ ಹೊಸದಾಗಿ ಕಟ್ಟಿರುವಂಥದ್ದಲ್ಲ. ಹೈವೇ ಅಗಲೀಕರಣದಿಂದ ಆ ಹೊರೆ ಏನು ಬರುವುದಿದೆ, ಮುರೀನ್ಕಟ್ಟೆ ಏನು ಹೊರೆ ಬರುವುದಿದೆ, ಅದು ಸಾಂಪ್ರದಾಯಿಕ ಒಂದು ಗ್ರಾಮದಿಂದ ಒಂದು ಗ್ರಾಮಕ್ಕೆ ಮುಂದೆ ಹೋಗ್ತಾ ಇರ್ತದೆ. ಅಲ್ಲಿಂದ ಶಿರ್ಸಿವರೆಗೂ ಮಾರಿಕಾಂಬೆ ಜಾತ್ರೆವರೆಗೂ ಅಲ್ಲಿ ಹೋಗ್ತದೆ. ಅದು ಇದು ಹೋಗಬೇಕಾದ್ರೆ ಹೈವೇ ಮಧ್ಯದಲ್ಲಿ ಒಂದು ಕಟ್ಟೆ ಇತ್ತು, ಮುರೀನ್ಕಟ್ಟೆ ಅಂತ. ಅಲ್ಲಿ ಸಾಮಾನ್ಯವಾಗಿ ಸಾಕಷ್ಟು ಸಲ ಆಕ್ಸಿಡೆಂಟು ಆದ ಘಟನೆಗಳುಂಟು. ಒಂದೊಂದು ಸಲ ಸ್ಪಾಟಲ್ಲಿ 5-6 ಜನ ಆಕ್ಸಿಡೆಂಟಲ್ಲಿ ತೀರೋದ ಘಟನೆಗಳು ನಾನು ನೋಡಿದ್ದೇನೆ. ಅದು ಹೈವೇ ಇದ್ದಾಗ ಸೈಡಿಗೆ ಒಂದು ಪಕ್ಕದಲ್ಲಿ ಸರಿಸಿಟ್ಟಿದ್ರು. ಆ ಪಕ್ಕದಲ್ಲಿ ಸರಿಸಿಟ್ಟಾಗ ಒಂದು ಸಲ ಆ ಮೂರ್ತಿಯನ್ನು ವಿಕಾರವಾಗಿ ನಡ್ಕೊಂಡ್ರು. ಯಾರು ನಡ್ಕೊಂಡೋದ್ರು ಪೊಲೀಸ್ ಇಲಾಖೆಗೆ ಗೊತ್ತಿದೆ, ಯಾರು ನಡ್ಕೊಂಡಿದ್ದಾರೆ ಏನು. ಅದಾದ ನಂತರ CC ಕ್ಯಾಮರಾನ ಅಳವಡಿಸಿದ್ರು, ಒಂದು ವ್ಯಾನನ್ನು ಇಟ್ಟಿದ್ರು. ಹಾಗಾಗಿ ಬಂದಂಥ ವರಿಷ್ಠಾಧಿಕಾರಿಗಳು ಎಲ್ಲರೂ ಒಂದು ವಾರ ಸಮಯ ಕೊಡಿ. ಅದಾದ ನಂತರ ನ್ಯಾಷನಲ್ ಹೈವೇರು ತಮಗೆ ಸಂಬಂಧಪಡ್ತದೋ ಅಥವಾ ರೆವಿನ್ಯೂಗೆ ಸಂಬಂಧಪಡ್ತದೋ ಪೌರಾಷ್ಟ್ರ ಇಲಾಖೆಗೆ ಸಂಬಂಧಪಡ್ತದೋ ಇದನ್ನೆಲ್ಲ ಪರಿಶೀಲನೆ ಮಾಡಿ ಒಂದು ಸಲ ಮಾನ್ಯ ತಹಶೀಲ್ದಾರ್ ಅವರ ನೇತೃತ್ವದಲ್ಲಿ, AC ಅವರ ನೇತೃತ್ವದಲ್ಲಿ, ಅವಾಗ SP ಅವರು M ನಾರಾಯಣ ಅವರಿದ್ದರು, DSP ಮಹೇಶ್ ಅವರಿದ್ದರು. ಕಟ್ಟೆ ಮಾಡಲಿಕ್ಕೆ ನಿರ್ಮಾಣ ಮಾಡಲಿಕ್ಕೆ ನ್ಯಾಷನಲ್ ಹೈವೇ ಸೇರಿ ನಿರ್ಣಯ ಆಯಿತು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.